ಕೋಟಿ ಕೋಟಿ ವಂಚನೆಯ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ರೋಹನ್ನ ವಂಚನೆಯ ಕಹಾನಿ ಆಗದಷ್ಟು ಆಳಕ್ಕೆ ಇಳಿತಾ ಇದೆ. ಬಗೆದಷ್ಟು ಹೊಸ ಹೊಸ ವಿಚಾರಗಳು ಹೊರಬರ್ತಾ ಇದೆ. ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಕಹಾನಿ ಇದು. ಮಂಗಳೂರಿನಲ್ಲಿ ಆರೋಪಿ ರೋಹನ್ನನ್ನ ಈಗಾಗಲೇ ಪೊಲೀಸರು ಲಾಕ್ ಮಾಡಿದ್ದಾರೆ. ಸಾಲದ ನೆಪದಲ್ಲಿ ವಂಚನೆ ಮಾಡಿ ದೊಡ್ಡ ಕುಳಗಳಿಗೆ ಈತ ಗಾಳ ಹಾಕ್ತಾ ಇದ್ದ. 100 ಕೋಟಿ ಸಾಲಕ್ಕೆ 4% ಹಣವನ್ನ ಮುಂಗಡವಾಗಿ ಪಡೆದು ದೋಖಾ ಮಾಡ್ತಿದ್ದ. ಐಷಾರಾಮಿ ಮನೆಯಲ್ಲಿಯೇ ಡೀಲ್ ಮಾಡ್ತಾ ಇದ್ದ ರೋಹನ್. ಮನೆಯಲ್ಲಿಯೇ ಸೀಕ್ರೆಟ್ ರೂಮ್ ಅನ್ನ ಇಟ್ಕೊಂಡಿದ್ದ ರೋಹನ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಲನ್ನು ಕುದುರಿಸೋದಕ್ಕೆ ಐಷಾರಾಮಿ ಮನೆಗೆ ಈ ಬಿಸ್ನೆಸ್ ಮೆನ್ಗಳನ್ನ ಕರೆಸ್ತಾ ಇದ್ದ. ಮೊದಲ ಮಹಡಿಯಲ್ಲಿಯೇ ಐಷಾರಾಮಿ ಬಾರನ್ನು ಕೂಡ ಈತ ಮನೆಯಲ್ಲಿಯೇ ರೆಡಿ ಮಾಡ್ಕೊಂಡಿದ್ದ. ಐಷಾರಾಮಿ ಸೋಫಾ ಏನು, ಪೀಠೋಪಕರಣಗಳೇನು, ಮನೆ ಆತಿಥ್ಯವನ್ನ ನೋಡೇನೆ ಉದ್ಯಮಿಗಳು ಮಾರು ಹೋಗ್ತಾ ಇದ್ರು. ಈತನ ಖೆಡ್ಡಾಕೆ ಬೀಳ್ತಾ ಇದ್ರು. ಅದಾದ ಮೇಲೆ ಈತ ಕೈಕೊಟ್ಟಾಗಲೇ ಗೊತ್ತಾಗಿದ್ದು ಈತ ಮೋಸ ಮಾಡಿದ್ದು ಅಂಥೇಳಿ. ಬರೋಬ್ಬರಿ 200ರಿಂದ 300 ಕೋಟಿ ರೂಪಾಯಿ ವಂಚನೆ ಮಾಡಿದಾನಂತೆ. ಹತ್ತತ್ರ 50-60 ಜನರು ಈ ರೀತಿ ಮೋಸಕ್ಕೊಳಗಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸ್ತಾ ಇದ್ದ ಹಾಗೆ ಈತ ಮೋಸ ಮಾಡ್ತಾ ಇದ್ದಿದ್ದು ಹೇಗೆ, ಮೋಸ ಮಾಡಿ ಹೇಗೆ ಎಸ್ಕೇಪ್ ಆಗ್ತಾ ಇದ್ದ, ಎಲ್ಲದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನು ಕೂಡ ಜಾಲಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಂಚಕ ರೋಹನ್ ಫೋಟೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಆತನ ಐಷಾರಾಮಿ ಮನೆಯನ್ನ ಗಮನಿಸ್ತಾ ಇದ್ದೀರಿ. ಇದೇ ಮನೆಯಲ್ಲಿ ಬಿಸ್ನೆಸ್ ಮ್ಯಾನ್ಗಳನ್ನು ಕರೆಸಿ ಆತ ಮೋಸ ಮಾಡ್ತಾ ಇದ್ದಂತೆ, ನಂಬಿಸಿ ಮೋಸ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಂತೆ. ಇಲ್ಲಿಯವರೆಗೂ ಬರೋಬ್ಬರಿ 200ರಿಂದ 300 ಕೋಟಿ ರೂಪಾಯಿ ವಂಚನೆ ಮಾಡಿರಬಹುದು, ಪಂಗನಾಮ ಹಾಕಿರಬಹುದು ಈತ ಅಂಥೇಳಿ ಪೊಲೀಸರು ಅಂದಾಜು ಮಾಡ್ತಾ ಇದ್ದಾರೆ. ಈಗಾಗಲೇ ಈತನನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಈತನ ಜೊತೆಗೆ ಯಾರ್ಯಾರು ಗುರುತಿಸ್ಕೊಂಡಿದ್ರೋ ಅವರಿಗೂ ಕೂಡ ಪೊಲೀಸರು ಖೆಡ್ಡ ತೋಡೋದಕ್ಕೆ ರೆಡಿಯಾಗಿದ್ದಾರೆ. ಮಂಗಳೂರು ಪೊಲೀಸರು ಮಹತ್ತರದ ಕಾರ್ಯಾಚರಣೆ ನಡೆಸಿ ಒಂದು ಬಹಳಷ್ಟು ದೊಡ್ಡ ಮಟ್ಟದ ವಂಚನಾ ಜಾಲವನ್ನು ಬಯಲಿಗೆಳೆದಿದ್ದಾರೆ. ಅದರ ಪ್ರಮುಖ ಆರೋಪಿಯಾಗಿರುವಂಥ ರೋಷನ್ ಸಲ್ಡಾನ್ ಅನ್ನುವಂಥ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಆತನ ಐಷಾರಾಮಿ ಜೀವನ ಹೇಗಿತ್ತು, ಜೊತೆಗೆ ಆತ ಯಾವ ರೀತಿಯಾಗಿ ಮೋಸ ಮಾಡ್ತಿದ್ದ ಅನ್ನುವಂಥದ್ದನ್ನು ಗಮನಿಸದಿದ್ದರೆ ನಾವೀಗ ಸದ್ಯ ಆತನ ಇದ್ದೇವೆ. ಮಂಗಳೂರಿನ ಹೊರವಲಯದ ಜಪ್ಪಿನ ಮೊಗರ್ನ ತಂದೊಳಿಗೆ ಅನ್ನುವಂಥ ಪ್ರದೇಶದಲ್ಲಿ ಆತನ ಮನೆ ಇರುವಂಥದ್ದು. ಇದು ಆತನ ಮನೆಯ ಮುಂಭಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಆತ ಇಲ್ಲಿ ಒಂದು ದೊಡ್ಡದಾದಂಥ ಒಂದು ಗೇಟನ್ನು ಹಾಕಿದ್ದಾನೆ. ಇದು ರಿಮೋಟ್ ಕಂಟ್ರೋಲ್ ಮೂಲಕ ವರ್ಕ್ ಆಗುವಂಥ ಗೇಟ್. ಇದು ಆತನ ಕಂಟ್ರೋಲಲ್ಲೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಗೇಟನ್ನು ಮಾಡಿದ್ದಾನೆ. ಜೊತೆಗೆ ಆತನ ಮನೆಯನ್ನು ನೀವು ಗಮನಿಸದಿದ್ದರೂ ಎಲ್ಲವೂ ಐಷಾರಾಮಿಯಾಗಿ ಆತ ಮಾಡಿಕೊಂಡಿದ್ದಾನೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಮನೆಯನ್ನು ಮಾಡಿದ್ದಾನೆ. ಅದರಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ. ಅಂದರೆ ತಾನೊಬ್ಬ ಅಗರ್ಭ ಶ್ರೀಮಂತ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ. ಇದರ ಮೂಲಕನೇ ಆತ ಉದ್ಯಮಿಗಳಿಗೆ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಈತನ ಮನೆಯ ಕೆಳಗಿನ ಭಾಗ ಇದು, ಆತ ವಾಸ ಮಾಡುವಂಥ ಮನೆ ಇದು. ಇದರಲ್ಲಿ ಆತ ಹೆಚ್ಚಿನ ದಿನಗಳ ಕಾಲ ಇರೋದಿಲ್ಲ. ಆದರೆ ಆತ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಆತ ಇಲ್ಲಿಗೆ ಬರ್ತಾನೆ. ಚಿತ್ರದಲ್ಲಿರುವಂಥ ವ್ಯಕ್ತಿ ಯಾರಿದ್ದಾನೆ ಈತನೇ ಈ ಪ್ರಕರಣದ ಪ್ರಮುಖ ಆರೋಪಿ. ಈತನ ಮನೆಯ ದೃಶ್ಯವನ್ನು ಗಮನಿಸದಿದ್ದಾಗ ಗೊತ್ತಾಗುತ್ತೆ ಈತ ಬಂದಂಥ ಉದ್ಯಮಿಗಳನ್ನು ಮೋಸ ಮಾಡಲಿಕ್ಕೆ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದು. ಜೊತೆಗೆ ಆತ ಬಂದಂಥ ಉದ್ಯಮಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಕಥೆಗಳನ್ನು ಹೇಳಿ ಅವರನ್ನು ಮೋಸ ಮಾಡ್ತಾ ಇದ್ದ. ಜೊತೆಗೆ ದೇಶದ ವಿವಿಧ ಕಡೆಗಳಲ್ಲಿ ಆತನ ಏಜೆಂಟ್ಗಳನ್ನು ಇಟ್ಕೊಂಡಿದ್ದ. ಅಲ್ಲಿ ಅವರು ಯಾವ ಉದ್ಯಮಿಗಳಿದ್ದಾರೆ ಅವರಿಗೆ ಹಣದ ಅವಶ್ಯಕತೆ ಇದ್ದರೆ ಅಂಥವ್ರನ್ನ ಗುರುತಿಸಿ ಅವರನ್ನು ಆತ ಒಪ್ಪಿಸಿಕೊಂಡು ತಮ್ಮಲ್ಲಿ ಇರುವಂಥ ವ್ಯವಸ್ಥೆಯ ಮೂಲಕ 100 ಕೋಟಿ ರೂಪಾಯಿ ಸಾಲವನ್ನು ಕೊಡ್ಬೋದು ಅನ್ನುವಂಥ ಮಾತುಗಳನ್ನು ಹೇಳಿ ಆತ ಒಪ್ಪಿಸ್ಕೊಳ್ತಾನೆ. ಆ ಬಳಿಕ ಅವರನ್ನು ಈ ಮಂಗಳೂರಿಗೆ ಕರೆಸ್ಕೊಳ್ತಾನೆ. ಮಂಗಳೂರಿಗೆ ಕರೆಸಿದ ನಂತರ ಅವರನ್ನು ಟ್ರೀಟ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಆತ ಮಾಡಿದ್ದಾನೆ.